ಹಾಯ್ ಫ್ರೆಂಡ್ಸ್, ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೆಸರುಕಾಳು ಮೊಟ್ಟೆ ಮಸಾಲ ಮಾಡುವ ಸುಲಭ ವಿಧಾನ ಇದು. ಹೆಸರುಕಾಳು ಗೊಜ್ಜು ಮೊಟ್ಟೆ ಮಸಾಲ ಸೂಪರ್. ಮೊಟ್ಟೆ ಮಸಾಲ ಮಾಡುವುದಕ್ಕೆ ಬೇಕಾದ ಪದಾರ್ಥಗಳು ನೋಡಿ. ಇಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಸಾಕು. ಇಷ್ಟೇ, ಒಂದು ಟೈಮಿಗೆ ಅಷ್ಟೇ ಮಾಡ್ತಾಯಿರೋದು ನಾನು ಇವಾಗ. ಬರೀ ಒನ್ ಟೈಮ್ಗೆ ಹೆಸರು ಕಾಳಿನ ಮೊಟ್ಟೆ ಮಸಾಲ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು. ಮೊದಲನಿಗೆ ಹಾಕ್ತಾಯಿರೋ ಪದಾರ್ಥ ತೆಂಗಿನಕಾಯಿ. ಇದನ್ನು ನಾನು ತುರಿದು ಹಾಕ್ತೀನಿ. ತುರಿದು ಹಾಕೋದ್ರ ಏನಂದರೆ ಬ್ಲೇಡು ತುಂಬ ಬಾಳಿಕೆ ಬರುತ್ತೆ. ಆಮೇಲೆ ನೈಸಾಗಿ ಬೇಗ ಮಿಕ್ಸಿ ರುಬ್ಬಂಗೆ ಆಗುತ್ತೆ. ಕಟ್ ಮಾಡಿ ನೀವು ಚಾಕುಲಿ ಕಟ್ ಮಾಡಿ ಹಾಕಿದ್ರೆ ಬ್ಲೇಡು ಮಂಡ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ತುರಿದ್ಬಿಟ್ರೆ ಈಸಿಯಾಗಿ ನುಣ್ಣಗೆ ಆಗುತ್ತೆ. ಈಗ ತುರಿಯೋಣ ಬನ್ನಿ. ಕಾಯಿ ತುರ್ಕೊಂಡಿದ್ದೀನಿ. ಇದನ್ನು ಜಾರಿಗೆ ಹಾಕ್ತೀನಿ. ನೋಡಿ, ಇದೇ ಜಾರು. ಈ ಜಾರಿಗೆ ಹಾಕ್ತೀನಿ. ಯಾರೋ ಹೇಳ್ತಿದ್ರಪ್ಪ, ಜಾರೇ ತೋರಿಸ್ತಾರೆ, ಬೇರೆ ಏನಿರಲ್ಲ ಅಂತ. ಬರೀ ಜಾರೇ ನೋಡ್ತೀರಾ ಫ್ರೆಂಡ್ಸ್ ನೀವು? ಬೇರೆ ಏನು ನೋಡಲ್ವಾ? ಕಾಮೆಂಟ್ ಮಾಡೋರೇ ನೆಗೆಟಿವ್ ಆಗಿ ಮಾಡ್ತಾ ಇರ್ತಾರೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು. ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕಷ್ಟೆ ಅಲ್ವಾ? ಅವ್ರಿಗೆ ರೀಲ್ಸ್ ಮಾಡೋದು ಇಷ್ಟ ಅಂದರೆ ನಮ್ಗೆ ವೀಡಿಯೋ ಮಾಡೋದು ಇಷ್ಟ. ಒಬ್ಬೊಬ್ಬರು ಟೇಸ್ಟ್ ಒಂಥರ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳಕ್ಕಾಗುತ್ತಾ? ಬನ್ನಿ ನಮ್ಮ ಮುಂದಿನ ಕೆಲಸ ನೋಡೋಣ. ಇವಾಗ ಆಯ್ತಲ್ಲ. ನೆಕ್ಸ್ಟ್ ಈರುಳ್ಳಿ ಕಟ್ ಮಾಡಿದ್ದೀನಿ. ಉದ್ದ ದಪ್ಪ ಸೈಜ್, ಯಾಕಂದರೆ ಅವ್ರು ರುಬ್ಬಕ್ಕಲ್ವ, ಅದಕ್ಕೇ ಒಂದು ಈರುಳ್ಳಿ ಕಟ್ ಮಾಡಿದ್ದೀನಿ. ಇವಾಗ ಅದನ್ನು ಜಾರ್ಗೆ ಹಾಕ್ತಾಯಿದ್ದೀನಿ. ಪಕ್ಕಂಡು ಉರಿತಾ ಇದೆ. ಓಕೆ, ನೆಕ್ಸ್ಟ್ ಟೊಮ್ಯಾಟೊ ನೋಡಿ ಕಟ್ ಮಾಡಿ ಹಾಕಿದ್ದೀನಿ ಉದ್ದ. ರುಬ್ಬಕ್ಕಲ್ವ, ರುಬ್ಕೊಳ್ಳುತ್ತೆ. ಟೊಮ್ಯಾಟೊ ಏನು ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು ಅಂಥದ್ದೇನಿಲ್ಲ. ಉದ್ದ ಕಟ್ ಮಾಡಿ ಹಾಕಿದ್ರು ಸಾಕು. 2 ಟೊಮ್ಯಾಟೊ ಸೂಪರಾಗಿರುತ್ತೆ. ಟೊಮ್ಯಾಟೊ 2 ಹಾಕಿದ್ರೆ, ಈರುಳ್ಳಿ ಒಂದೇ ಡುಮ್ಮದು ಹಾಕಿರೋದು, ತೆಂಗಿನಕಾಯಿ ಇಷ್ಟು 3 ಕಟಿಂಗ್ ಅಷ್ಟೇ. ಇನ್ನು ಕಟ್ ಮಾಡೋದೇನಿಲ್ಲ. ಇವಾಗ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನೋಡಿ. ಇನ್ನೊಂದು ಸ್ವಲ್ಪ ಹಾಕೋಣ. ಓಕೆ, 2 ಹಸಿಮೆಣ್ಸಿನ್ಕಾಯಿ ನೋಡಿ. ನಾನು ಅಡುಗೆ ಎಷ್ಟು ಸುಲಭ ಆಗುತ್ತೆ ಅಂದರೆ ಇದೆಲ್ಲ ತಂದಾಗಲೇ ಫ್ರೀ ಟೈಮ್ ಇದ್ದಾಗ ಈ ಥರ ಬಿಡಿಸಿ ಎಲ್ಲ ಸ್ಟೋರೇಜ್ ಮಾಡಿ ಇಟ್ಕೊತೀನಿ. ಅದಕ್ಕೆ ಅಡುಗೆ ಫಟಾಫಟ್ ಅಂತ ಆಗೋಗುತ್ತೆ. ಆಮೇಲೆ ಇಲ್ಲಿ ಬಂದು ನಾನು ಸ್ವಲ್ಪ 1/4 ಟೀ ಸ್ಪೂನಷ್ಟು ಪೆಪ್ಪರ್ ಪುಡಿ ಹಾಕ್ತೀನಿ. ಇದು ಕಾಳು ಮೆಣಸಿನ ಪುಡಿ. ನಾನೇ ಮೆಣಸು ತಂದು ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋದು. ಲವಂಗ ಪುಡಿ ಹಾಕಿದ್ದೀನಿ. ಅದನ್ನು ಚಕ್ಕೆ ಮತ್ತು ಲವಂಗನ ಹುರಿದ್ಬಿಟ್ಟು ತಣ್ಣಗಾದ ನಂತರ ಮಿಕ್ಸಿ ಜಾರಿನಲ್ಲಿ ಪುಡಿ ಮಾಡಿರುವಂಥ ಸೀಕ್ರೆಟ್ ಪೌಡರ್ ನಂದಿದು. ಓಕೆ, ವೆರಿ ಟೇಸ್ಟಿಯಾಗಿರುತ್ತೆ ಹೆಸರು ಕಾಳು ಮೊಟ್ಟೆ ಮಸಾಲಾಗೆ. ನೆಕ್ಸ್ಟು ನಾವು ಧನಿಯಾ ಪುಡಿ ಹಾಕೋಣ. ಧನಿಯಾ ಪುಡಿನೂ ಅಷ್ಟೇ ಹೋಮ್ ಮೇಡಿದು. ಧನಿಯಾ ಕಾಳನ್ನು ತಂದು ಹುರಿದು ಆಮೇಲೆ ಮಿಷಿನಿಗೆ ತೊಗೊಂಡೋಗಿ ಹಾಕಿರೋದು. ಇದನ್ನು ಬಂದು ನಾನು 2 ಸ್ಪೂನ್ ಹಾಕ್ತೀನಿ, ಯಾಕಂದರೆ ಸ್ಪೂನ್ ಚಿಕ್ಕದಲ್ವ, ಅದಕ್ಕೋಸ್ಕರ. ಓಕೆ, ಇಷ್ಟು ಸಾಕು. ಗರಂ ಮಸಾಲ MTRದು. ನಾನು ಮಾಡಿಲ್ಲಲ್ಲ, ಅಂಗಡೀಲಿ ತಂದಿರೋದು. ದಿನಸಿ ತರ್ತೀವಲ್ಲ ಅವಾಗ ತೊಗೊಂಡಿರೋದು. ಗರಂ ಮಸಾಲ ಸಾಕಿಷ್ಟೇ, 1/4 ಟೀ ಸ್ಪೂನಷ್ಟು. ನಂತರ ಒಣಮೆಣಸಿನ ಪುಡಿ. ಒಣಮೆಣಸಿನ್ಕಾಯಿ ತಂದು ಹುರಿದು ನಾನೇ ಮಿಷಿನ್ಗೆ ತೊಗೊಂಡೋಗಿ ಹಾಕ್ಕೊಂಡಿರೋದು. ಒಣಮೆಣಸಿನ್ಕಾಯಿ ಪುಡಿ ಬಂದು 1/4 ಟೀ ಸ್ಪೂನ್ ಹಾಕ್ತೀನಿ, ಯಾಕಂದರೆ ಸ್ವಲ್ಪ ಖಾರ ಇರಲಿ ಅಂತ. ವೆದರು ಚಿಲ್ಲಾಗಿದೆ ಅಲ್ಲ, ಸ್ವಲ್ಪ ಖಾರವಾಗಿ ಮೊಟ್ಟೆ ಮಸಾಲ ಹೆಸರು ಕಾಳ್ದು ತಿಂತಾಯಿದ್ರೆ ವಾವ್ ಸೂಪರಾಗಿರುತ್ತೆ ನೋಡಿ. ಖಾರ ಬೇಕಂದರೆ ನೀವು ಕಮ್ಮಿ ಮಾಡ್ಕೊಬೋದು. ಇಷ್ಟು ಮಸಾಲ ಐಟಮ್ಗಳು ಹಾಕಿದ್ದೀನಿ. ಅದ ನಂತರ ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು. ಬೆಳಗ್ಗೆ ತಾನೇ ಮಾಡಿತ್ತು. ಇನ್ನು ಯೂಸೇ ಮಾಡಿಲ್ಲ. ಈ ಥರ ಫ್ರೀ ಇದ್ದಾಗ ಮಾಡಿಟ್ಕೊಂಡ್ರೆ ಸೂಪರಾಗಿರುತ್ತೆ. ಹೋಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಾಕು, 1 ಸ್ಪೂನ್ ಹಾಕಿದ್ದೀನಿ. ಇವಾಗ ಎಲ್ಲ ಮಸಾಲ ಪದಾರ್ಥಗಳು ಹಾಕಾಯಿತು. ಒಂದು ಸತಿ ಮತ್ತೆ ಹೇಳಿಬಿಡ್ತೀನಿ. ಬ್ಯಾಕ್ಗ್ರೌಂಡಲ್ಲಿ ವಾಯ್ಸ್ ಬರ್ತಾ ಇರ್ಬೋದು, ಯಾಕಂದರೆ ಬಿಂದ್ಯಾಗೆ ನಾಳೆ ಟೆಸ್ಟ್ ಇದೆ, ಅವಳು ಓದ್ಕೋತಾ ಇದ್ದಾಳೆ.
ಸೊ ಇದು ಬಂದು ಹೆಸರು ಕಾಳು ಮೊಟ್ಟೆ ಮಸಾಲಾಗೆ ಬೇಕಾದಂಥ ಪದಾರ್ಥಗಳು ರುಬ್ಬಕ್ಕೆ. ಇಲ್ಲಿ ಯಾವುದೇ ಪದಾರ್ಥ ನಾನು ಹುರ್ಕೊಂಡಿಲ್ಲ, ಎಲ್ಲ ಹಸಿ ಮಸಾಲೆ ಇಕ್ತಾಯಿದ್ದೀನಿ. ಸೊ ಮೊದಲಿಗೆ ಒಂದು ಸತಿ ರಿಪೀಟ್ ಮಾಡ್ತೀನಿ. ತೆಂಗಿನಕಾಯಿ, ಈರುಳ್ಳಿ, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ, ಚಕ್ಕೆ ಲವಂಗ ಪೌಡರ್, ಪೆಪ್ಪರ್ ಪೌಡರ್. ಸೊ ಇಷ್ಟು ಹಾಕಿರೋದು ನಾನು. ಈಗ ರುಬ್ಬಣ. ಓಕೆ, ಡನ್. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಣ. ತುಂಬ ತೆಳ್ಳಗೆ ನೀರು ಹಾಕೋದು ಬೇಡ. ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಸೇರಿಸಿದ್ರೆ ಸಾಕು. ಸೊ ಲಿಬ್ ಕ್ಲೋಸ್ ಮಾಡಿದ್ದೀನಿ. ತೆಗ್ದಿದ ತಕ್ಷಣ ಲಿಬ್ ಕ್ಲೋಸ್ ಇದು ಮುಚ್ಚಳ ಹಾಕಿರ್ತೀವಲ್ಲ ಅದನ್ನು ತೆಗಿಬೇಡಿ, ಯಾಕಂದರೆ ಘಾಟ್ ಹೊಡೆಯುತ್ತೆ. ಸೊ ಅದಕ್ಕೋಸ್ಕರ ಒಂದು 2 ಮಿನಿಟ್ಸ್ ಬಿಟ್ಟು ತೆಗಿಯೋಣ. ಕುಕ್ಕರ್ ಇಟ್ಟಿದ್ದೀನಿ. ಸೊ ಸ್ಟವ್ ಹಚ್ಚೋಣ. ಸೊ ಇಲ್ಲಿ ತಗೊಳ್ಳೋಣ. ಆಮೇಲೆ ಬಿಸಿ ಆಗಲಿ, ಎಣ್ಣೆ ಹಾಕೋಣ. ಒಂದು 3 ಇಂದ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯ್ತಾ ಇದೆ. ಇವಾಗ ಒಗ್ಗರಣೆಗೆ ಸಾಸಿವೆ ಕರಿಬೇವು ಹಾಕೋಣ. ಚಿಟಪಟ ಅನ್ನಬೇಕು. ಆಮೇಲೆ ಕರಿಬೇವು ಹಾಕೋಣ. ಚಿಟಪಟ ಅನ್ನೋಷ್ಟರಲ್ಲಿ ಹೆಸರು ಕಾಳು ತೆಗ್ದಿಟ್ಟಿದ್ದೀನಿ. ಸೊ ಇದು ಹೆಸರು ಕಾಳು ಬೆಳಗ್ಗೆ ನೆನೆಸಿದ್ದು ನಾನು. ಸೊ ಇವಾಗ ನೀರೆಲ್ಲ ಸೋಸಿದ್ದೀನಿ, ಇನ್ನೂ ಇಷ್ಟು ನೀರಿದೆ. ಸೊ ಇವಾಗ ಕೈಯಲ್ಲಿ ಅದನ್ನು ತೆಗೆದುಬಿಟ್ಟು ಹಾಕ್ತೀನಿ. ಸೊ ಈ ಥರ ನೆನೆಸಿ ಹಾಕಿದ್ರೆ ಕಾಳು ಬೇಗ ಬೇಯುತ್ತೆ ಮತ್ತು ನಮಗೆ ಒದಗುತ್ತೆ ಇದು. ಮತ್ತು ಕುಕ್ಕರಲ್ಲಿ 2 ವಿಜಿಲ್ ಸಾಕು, ತುಂಬ ಸೂಪರಾಗಿರುತ್ತೆ. ಈ ಥರ ಕಾಳು ನೆನೆಸ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ನಾನು ಬೆಳಗ್ಗೆ ನೆನೆಸಿರೋದು. ಸಾಸಿವೆ ಸಿಡಿತಾ ಇದೆ ಟಪ 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 ಅಂತ. ಇವಾಗ ಹೆಸರು ಕಾಳು ಹಾಕಿದ್ದೀನಿ. ಹೆಸರು ಕಾಳು ಹಾಕಾಯ್ತಾ ಕುಕ್ಕರು ಏನು ಮಾಡಬೇಕು, ಮಧ್ಯಮ ಉರಿಲಿ ಇಟ್ಕೊಳ್ಬೇಕು. ಸೊ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು ಹೆಸರು ಕಾಳನ್ನ, ಯಾಕಂದರೆ ಹಸಿ ಕಾಳಲ್ವಾ ನೆನೆಸಿರ್ತೀವಿ. ಅದಕ್ಕೋಸ್ಕರ ಸ್ವಲ್ಪ ಹಸಿ ವಾಸನೆ ಹೋಗೋ ಗಂಟ ಇದು ಫ್ರೈ ಆಗಬೇಕು. ಒಂದು 5 ನಿಮಿಷ ಆದರೂ ಹಿಂಗೆ ಎಣ್ಣೆಯಲ್ಲಿ ಹುರ್ಕೊಬೇಕು. ಆವಾಗ ಹಸಿ ವಾಸನೆ ಎಲ್ಲ ಹೋಗುತ್ತೆ, ಸಾರು ಗಮ್ಲು ಚೆನ್ನಾಗಿ ಬರುತ್ತೆ. ಓಕೆ, ಇವಾಗ ಮಸಾಲೆ ಸೇರ್ಸೋಣ. ಮಸಾಲೆ ಎಲ್ಲ ಹಾಕಿದ್ದೀನಿ. ಸೊ ನಿಮಗೆ ತೆಳ್ಳಗೆ ಬೇಕಂದರೆ ತೆಳ್ಳಗೆ ಮಾಡ್ಕೊಬೋದು. ನಾನು ಇಲ್ಲಿ 1 ಟೈಮಿಗೆ ಮಾತ್ರ ಮಾಡ್ತಾ ಇರೋದ್ರಿಂದ ಗಟ್ಟಿಯಾಗಿ ಮಾಡ್ತೀನಿ. ಚಪಾತಿಗೆ ಗ್ರೇವಿ ಥರ ಇದ್ದರೆ ಸೂಪರಾಗಿರುತ್ತೆ. ಹಾಕಿದ್ದೀನಿ ಮಸಾಲೆ ರುಬ್ಬಿದ ಜಾರ್ನಲ್ಲೇ ಸ್ವಲ್ಪ ನೀರು ಹಾಕಿ, ಇಷ್ಟು ನನಗೆ ಗಟ್ಟಿಗಿರಬೇಕು. ಸೊ ಚಪಾತಿ, ಪೂರಿ, ದೋಸೆ, ಅನ್ನ ಇದಕ್ಕೆಲ್ಲ ಸಖತ್ತಾಗಿರುತ್ತೆ ಇದು ಮೊಟ್ಟೆ ಮಸಾಲ. ನೋಡಿ ಇವಾಗ ಇಷ್ಟು ಗಟ್ಟಿ ಇದೆಯಲ್ಲ, 2 ವಿಜಿಲ್ ಅಷ್ಟೇ, ಸಖತ್ತಾಗಿರುತ್ತೆ. ಮೊಟ್ಟೆ ಹೆಸರು ಕಾಳು ಮಸಾಲೆ ಅಂತಾರೆ, ಮೊಟ್ಟೆನೇ ತೋರಿಸಿಲ್ಲ ಅನ್ಬೇಡಿ, ತೋರಿಸ್ತೀನಿ. ಅಲ್ಲೇ ಇರೋದು ಟ್ವಿಸ್ಟು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಅರಿಶಿನ ಪುಡಿ 1 ಚುಟಿಕೆ ಹಾಕಿದ್ದೀನಿ, ಯಾಕಂದರೆ ಕಲರು ಸಖತ್ತಾಗಿ ಬರುತ್ತೆ. ಇಲ್ಲ ನಿಮಗೆ ಅರಿಶಿನ ಪುಡಿ ಬೇಡ ಅಂದರೂ ಸ್ಕಿಪ್ ಮಾಡ್ಬೋದು. ಸೊ ನೋಡಿ ಈಗಲೇ ಗಟ್ಟಿಯಾಗಿದೆ ಸಾರು, ಇಷ್ಟು ಸಾಕು, ಯಾಕಂದರೆ ತುಂಬ ತೆಳ್ಳಗಿದ್ರೆ ಚೆನ್ನಾಗಿರಲ್ಲ. ಸೊ ಇವಾಗ ಮೊಟ್ಟೆ ಹಾಕ್ತೀನಿ. 4 ನೋಡಿ, ನಾನಿಲ್ಲಿ 4 ಮೊಟ್ಟೆ ತೊಗೊಂಡಿದ್ದೀನಿ. ಇದು ಬೇಯಿಸಿಲ್ಲ ನೋಡಿ. ಸೊ ಈ ಬೇಯಿಸಿಲ್ಲದೆ ಇರೋ ಮೊಟ್ಟೆನ ನಾನಿವಾಗ ಏನು ಮಾಡ್ತೀನಿ, ಹೊಡೆದ್ಬಿಟ್ಟು ಹಾಗೆ ಬಿಡ್ತೀನಿ. ಹಿಂಗೆ ಹೊಡೆದ್ಬಿಟ್ಟು ಇದ್ರ ಒಳಗಡೆ ಬಿಡೋದು ಅಷ್ಟೇ. ನೋಡಿ ಶೀಲ್ ಬಿಟ್ಟಿದೆ. ಸೊ ಬಿಡೋದು, ಸಿಪ್ಪೆ ಆಮೇಲೆ ಸಿಪ್ಪೆ ಸಮೇತ ಬಿಡಬೇಡಿ, ಸಿಪ್ಪೆ ತೆಗಿಬೇಕು. ನೋಡಿ 4 ಮೊಟ್ಟೆನ ಹೊಡೆದಾಕಿದ್ದೀನಿ ಸಾರಿಗೆ. ಇವಾಗ ನೀವು ಯಾವುದೇ ರೀತಿಯ ಸೌಟ್ ಹಾಕಬಾರ್ದು, ಯಾಕಂದರೆ ಸೌಟ್ ಹಾಕಿದ್ರೆ ಎಲ್ಲ ಫುಲ್ಲು ಕಲಸಿಬಿಡುತ್ತೆ ಮೊಟ್ಟೆ ಹೊಡೆದಾಕಿರೋದು. 2 ವಿಜಿಲ್ ಇವಾಗ ಮುಚ್ಚಳ ಮುಚ್ಚಿ ಕೂಗಿಸ್ಬೇಕು. ಅದಕ್ಕೇ ನಾನೇನು ಮಾಡಿದೆ, ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ತಿರುಗಿಸ್ಕೊಟ್ಬಿಟ್ಟೆ ಒಂದು ಸತಿ ಮಸಾಲೆಗೆ. ಇವಾಗ ಮೊಟ್ಟೆ ಹಾಕಿದ್ಮೇಲೆ ಕೈ ಆಡಿಸ್ಬಾರ್ದು, ಸೌಟ್ ಹಾಕಬಾರ್ದು. ಸೊ ಅದಾಗಿ 2 ವಿಜಿಲ್ ಕೂಗಬೇಕು ಮುಚ್ಚಳ ಮುಚ್ಚಿ. ಓಕೆ, ಮೊಟ್ಟೆ ಹಾಕಿದ್ದೀನಲ್ಲ, ಇದೇ ಹೆಸರು ಕಾಳಿನ ಮೊಟ್ಟೆ ಮಸಾಲ. ಈ ವಿಜಿಲ್ ಇಟ್ಟು 2 ವಿಜಿಲ್ ಕೂಗಿದ್ರೆ ಸಾಕು, ಯಾಕಂದರೆ ಹೆಸರು ಕಾಳು ನೆನೆಸಿರೋದು, ಮೊಟ್ಟೆನೂ ಬೇಗ ಬೇಯುತ್ತೆ. ಸೊ ಸೌಂಡು ನೋಡಿ, ಇದ್ರದ್ದು ಸೌಂಡು ಗೊತ್ತಾಗ್ತಾ ಇದೆಯಾ, ಬುರ್ರ ಅಂತ. ಸೊ ಚಿಮ್ನಿದು ಸೌಂಡು. ಇಲ್ಲಿ ಒಂದು ಕೋತಿ ಸೌಂಡ್ ಮಾಡ್ತಾರೆ. ಸೊ ಇವಾಗ ಮೊಟ್ಟೆ ಹೊಡೆದಾಕಿರೋದು ಎಲ್ಲ ಆಯಿತು. ಇದು ಇವಾಗ 2 ವಿಜಿಲ್ ಕೂಗಿದ್ರೆ ಹೆಸರು ಕಾಳು ಮೊಟ್ಟೆ ಮಸಾಲ ರೆಡಿ ಆಗುತ್ತೆ. ಓಕೆ, ಬಾಯ್ ಬಾಯ್. ಇದೇ ಸೌಟು ಚೆನ್ನಾಗಿರಲ್ಲ. ಇಲ್ಲಿ
ಅಡುಗೆ ಮಾಡಿದ್ದು ಗಲೀಜು ಕಾಣಿಸುತ್ತೆ. ಸೊ ಇಲ್ಲಿಟ್ಟರೆ ಡೀಸೆಂಟಾಗಿರುತ್ತೆ, ಸ್ಟವ್ ಕೂಡ ನೀಟಾಗಿರುತ್ತೆ, ನಮಗೆ ಡಬಲ್ ಕೆಲಸ ಆಗಲ್ಲ. ಸೊ ಇವಾಗ ಕುಕ್ಕರ್ ಕೂಗ್ತಾ ಇದೆ. ಓಕೆ ನೋಡಿ, ಕೌಂಟರ್ ಟಾಪ್ ಆಗಾಗೆ ನಾನು ಹಂಗೆ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಇಲ್ಲೇ ನಾನು ಖಾಲಿ ಬಿಟ್ಕೊಂಡಿರೋದು ಏನಕ್ಕಂದರೆ ಚಪಾತಿ ಲಟ್ಸೋಕ್ಕೆ, ತರಕಾರಿ ಕುಯ್ಯೋಕ್ಕೆ. ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ನಾನು ಇಲ್ಲೇ ಮಾಡ್ಕೊಳ್ಳೋದು. ಸೊ ಅದಕ್ಕೋಸ್ಕರ ನಾನು ಇಷ್ಟು ಸ್ಪೇಸು ನನಗೆ ಬೇಕು ಅಂತ ಖಾಲಿ ಬಿಟ್ಕೊಂಡಿದ್ದೀನಿ. ಮೊಟ್ಟೆ ಮಸಾಲ ಆಗಿದೆ. ಸೊ ಇಲ್ಲಿ ಎಲ್ಲ ವಿಜಿಲೆಲ್ಲ ಫುಲ್ಲು ಕಂಪ್ಲೀಟಲ್ಲಿ ಹೋದ್ಮೇಲೆ ಈ ಲಿಬ್ಬನ್ನ ತೆಗಿಬೇಕು. ವಿಜಿಲ್ ಫುಲ್ಲು ಹೋಗೋಕ್ಕೆ ಮುಂಚೆ ತೆಗಿಬೇಡಿ. ಹೇಗೆ ಬಂದಿದೆ ಅಂತ ನಿಮ್ಮ ಮುಂದೆನೇ ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ಲ, ಘಮ್ ಅಂತಿದೆ. ಕುಕ್ಕರ್ ಮುಚ್ಚಳ ತೆಗ್ದಿದ ತಕ್ಷಣ ಹೆಸರು ಕಾಳು ಮೊಟ್ಟೆ ಮಸಾಲ. ಸೊ ನೋಡಿ, ನಿಮ್ಗೆ ಕಾಣ್ತಾ ಇದೆ ಮೊಟ್ಟೆ ಎಲ್ಲ ಹಂಗೆ ಮೇಲ್ಗಡೆ ಬೆಂದಿರೋದು. ಸೊ ಇದನ್ನೇನು ಮಾಡಬೇಕು ಇವಾಗ, ಫುಲ್ ಕಲಿಸಬಾರ್ದು, ಸೈಡಲ್ಲೇ ಎತ್ಕೊಂಡ್ರೆ ನಮಗೆ ಹೆಸರು ಕಾಳು ಸಿಗುತ್ತೆ, ಮೊಟ್ಟೆನೂ ಸಿಗುತ್ತೆ. ನೋಡಿ ಎಷ್ಟು ಗಟ್ಟಿ ಇದೆ. ಸೊ ನಾನಿವಾಗ ಚಪಾತಿ ಮಾಡ್ತಾಯಿದ್ದೀನಲ್ಲ, ಅದಕ್ಕೆ ಪರ್ಫೆಕ್ಟಾಗಿ ಗ್ರೇವಿ ರೆಡಿಯಾಗಿದೆ. ಇವಾಗ ಚಪಾತಿ ಮಾಡಿಬಿಡೋಣ. ಓಕೆ, ಮೊಟ್ಟೆ ಮಸಾಲ ಗೊಜ್ಜು ಗ್ರೇವಿ ರೆಡಿಯಾಗಿದೆ. ಸೊ ಇವಾಗ ನೋಡಿ, ನಾನು ಮೊಟ್ಟೆ ಮಸಾಲ ಸಖತ್ತಾಗಿದೆ, ಚಪಾತಿ ಜೊತೆಗೆ ತಿಂತಾಯಿದ್ದೀನಿ. ರಾತ್ರಿಯ ಊಟ ಇದು ತುಂಬ ಚೆನ್ನಾಗಿದೆ. ಹೆಂಗಿದೆ ಗೊತ್ತಾ, ಬಿಂದಿ ಆಗಲೇ ತಿಂದುಲ್ಲು, ಅವಾಗೆ ಸ್ವಲ್ಪ ಕೊಟ್ಟೆ. ಸಖತ್ತಾಗಿದೆ ಅಮ್ಮ, ತುಂಬ ಟೇಸ್ಟಾಗಿದೆ ಅಂತ ಹೇಳಿದ್ಲು. ಸೊ ನಿಮಗೂ ಈ ಒಂದು ಹೆಸರು ಕಾಳು ಮೊಟ್ಟೆ ಮಸಾಲ ಗೊಜ್ಜು ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡ್ಬೋದು. ಸೊ ಇದು ಚಪಾತಿಗೆ ಅಲ್ಲ, ಪೂರಿ, ರವೆ ರೊಟ್ಟಿ, ರಾಗಿ ರೊಟ್ಟಿ, ರವೆ ದೋಸೆ, ಆಮೇಲೆ ಅಕ್ಕಿ ದೋಸೆ, ಮುದ್ದೆ, ಇದಕ್ಕೂ ಕೂಡ ಎಲ್ಲ ಪರ್ಫೆಕ್ಟಾಗಿ ಚೆನ್ನಾಗಿರುತ್ತೆ. ಸೊ ಎಲ್ಲರಿಗೂ ಶುಭರಾತ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಯಾರಾದರೂ ಈಗ ಬಿಂದ್ಯಾ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಸೊ ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ನೋಡಿ, ಮೊಟ್ಟೆನ ನಾನು ಮಿಕ್ಸ್ ಮಾಡಿಲ್ಲ, ಒಡೆದು ಹಾಕಿ ಲಿಬ್ ಕ್ಲೋಸ್ ಮಾಡಿ ತದನಂತರ 2 ವಿಜಿಲ್ ಆದಮೇಲೆ ತೆಗ್ದು ಈಗ ಸಾರು ಫುಲ್ಲು ಕಲಸಿಲ್ಲ, ಸೈಡಲ್ಲಿ ಎತ್ತಿ ಹಾಕ್ಕೊಂಡಿರೋದು. ಸೊ ಕಲಸಿದ್ರೆ ಮೊಟ್ಟೆನೂ ಎಲ್ಲ ಫುಲ್ಲು ಮಿಕ್ಸಪ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಸೈಡಲ್ಲೇ ಎತ್ತಾಕ್ಕೊಂಡೆ, ಯಾಕಂದರೆ ಮೊಟ್ಟೆ ನಮಗೆ ಸಿಗಬೇಕಲ್ಲ ತಿನ್ನೋಕ್ಕೆ. ಅದಕ್ಕೋಸ್ಕರ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ನೋಡಿ, ಆಟ ಆಡ್ಕೊಂಡು ಬಂದು ಈಗ ತೆಗಿಬೇಕು. 9 o'clock ಆಗಿದೆ. ಸೊ ಪಕ್ಕದಲ್ಲೇ ಅಲ್ವಾ ಆಟ ಆಡ್ತಾ ಇದ್ದಾಳೆ ಅಪಾರ್ಟ್ಮೆಂಟಲ್ಲಿ ಅಂತ ನಾನು ಆಟ ಆಡೋಕ್ಕೆ ಬಿಡ್ತೀನಿ, ಈಚೆ ಎಲ್ಲ ಬಿಡಲ್ಲ.